ಅಲ್ಲ ಯೂಟ್ಯೂಬರ್ಸ್ ಏನು ಗೌರ್ಮೆಂಟ್ ಕೆಲಸ ಅಲ್ಲ ಅವರ ಯೂಟ್ಯೂಬರ್ಸ್ಗಳಿಗೆ ಪೆನ್ಷನ್ ಕೊಡೋದಕ್ಕೆ ಏನು ಗೈಸ್ ಯೂಟ್ಯೂಬರು ಈ ಥರ ಕ್ರೇಜಿ ಅಪ್ಡೇಟ್ ಕೊಟ್ಬಿಟ್ರು. ಇವಾಗ ನಿಮಗೆ ಯೂಟ್ಯೂಬಲ್ಲಿ ಪೆನ್ಷನ್ ಸಿಗುತ್ತೆ. ಅದಕ್ಕೆ ಇವತ್ತು ನೀವು ಒಂದು ಸೆಟ್ಟಿಂಗ್ ಆನ್ ಮಾಡ್ಕೋಬೇಕು. ಇವತ್ತೇ ಬಂದಿರೋದು ಅಪ್ಡೇಟು, ಬೇಗ ಆನ್ ಮಾಡ್ಕೊಳ್ಳಿ. ನಾನು ಹೇಗೆ ಅಪ್ಡೇಟ್ ಆನ್ ಮಾಡ್ಕೊಳ್ಬೇಕು, ಎಲ್ಲ ಆನ್ ಮಾಡ್ಕೊಳ್ಬೇಕು ಎಲ್ಲವೂ ಕೂಡ ಹೇಳ್ತೀನಿ. ಕಾಸು ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿಲ್ಲ ಅಂದರೂ ಕೂಡ ಕೊಡ್ತಾರೆ ಪೆನ್ಷನ್ ಅಂತಂದರೆ. ಓಕೆ, ಸೊ ಬನ್ನಿ ಅದೆಲ್ಲವನ್ನು ಕೂಡ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಅಲ್ಲ ಈಗ ಯುವ ಜನತೆ ಎಲ್ಲ ಯಾರೆಲ್ಲ ಗೌರ್ಮೆಂಟ್ ಕೆಲಸ ಇರ್ತಾರೆ ಅವ್ರಿಗೆ ಮಾತ್ರ ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರಿಗೆ ಮಾತ್ರ ವ್ಯಾಲ್ಯೂ ಕೊಡ್ತಾರೆ. ಈ ಯೂಟ್ಯೂಬರ್ಸ್ಗಳೆಲ್ಲ ಬೇಕಾಬಿಟ್ಟು ನೋಡ್ತಾರೆ ಕೆಲವರಂತೂ. ಅವ್ರೇನು ಕಾಸು ಮಾಡ್ತಾರೆ ಬಾಗುರು, ಏನು ಗೌರ್ಮೆಂಟ್ ಕೆಲಸದಲ್ಲಿ ಸಿಗೋ ಸೆಕ್ಯೂರಿಟಿ, ಗೌರ್ಮೆಂಟ್ ಕೆಲಸದಲ್ಲಿ ಸಿಗೋ ಪೆನ್ಷನ್ನು ಇವ್ರುಗಳಿಗೆ ಸಿಗ್ತದ, ಇವ್ರುಗಳಿಗೆಲ್ಲ ಲೈಫ್ ಸೆಕ್ಯೂರಿಟಿ ಇರುತ್ತಾ? ಏನೋ ಒಂದಷ್ಟು ವೀಡಿಯೋಗಳು ಮಾಡ್ಕೊಂಡು ವ್ಯೂಸ್ಗಳು ಇನ್ಕ್ರೀಸ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ಅಷ್ಟು ಲಕ್ಷ ದುಡ್ದೆ, ಐಫೋನ್ ತಗೊಂಡೆ, ಸಿಸ್ಟಮ್ ತಗೊಂಡೆ, ಮನೆ ತಗೊಂಡೆ, ಕಾರ್ ತಗೊಂಡೆ ಅಂತ ವೀಡಿಯೋ ಮಾಡ್ತಾರೆ. ಇವ್ರುಗಳದೆಲ್ಲ ಬರೀ ಡವ್ಗಳು ಅನ್ನೋ ಥರ ಎಲ್ಲ ತುಂಬ ಕೆಲವರೆಲ್ಲ ಕೇವಲವಾಗಿ ಮಾತಾಡ್ತಾರೆ ಯೂಟ್ಯೂಬರ್ಸ್ಗಳು ಕಂಡ್ರೆ. ನನಗೆ ಅದು ಫಸ್ಟ್ ಆಫ್ ಆಲ್ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಯೂಟ್ಯೂಬರ್ ಇವತ್ತೇನು ಅದೇನು ಡಿಸಿಷನ್ ತಗೊಂಡ್ರೋ ನನಗೆ ಗೊತ್ತಿಲ್ಲ. ಯೂಟ್ಯೂಬರು ಒಂದು ಒಳ್ಳೆ ಕೆಲಸ ಮಾಡೋರು. ಏನು ಅಂತಂದರೆ ಇವಾಗ ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಂಗಿಲ್ಲ ಆಯಿತಾ. ಇನ್ ಕೇಸ್ ವೀಡಿಯೋ ಮಾಡ್ತಾಯಿದ್ದೀರ ಅಂದರೂ ಓಕೆ, ವೀಡಿಯೋ ಮಾಡಿಲ್ಲ ಅಂದರೆ ನೀವು ಒಂಥರ ರಿಟೈರ್ಡ್ ಪರ್ಸನ್ ಇವಾಗ ಯೂಟ್ಯೂಬಲ್ಲಿ. ಅಂದರೆ ನಿಮಗೆ ನಿಮ್ಮ ಯೂಟ್ಯೂಬ್ ಮಾಡಿ ಸಾಕಾಗಿದೆ, ನಿಮ್ಗೆ ಸುಸ್ತಾಗಿದೆ. ಅದಕ್ಕೋಸ್ಕರ ಯೂಟ್ಯೂಬರ್ ಇವಾಗ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಚಾನಲಲ್ಲಿ 50 ಸಬ್ಸ್ಕ್ರೈಬರ್ಸ್ ಇರಲಿ, 100 ಸಬ್ಸ್ಕ್ರೈಬರ್ಸ್ ಇರಲಿ, ಅಥವಾ ಸಬ್ಸ್ಕ್ರೈಬರ್ಸೇ ಇಲ್ಲದೇ ಇರಲಿ, ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿಲ್ಲ ಅಂದರೆ ನೀವು ರಿಟೈರ್ಡ್ ಪರ್ಸನ್ ಅಂತ ಅಂದ್ಬಿಟ್ಟು ಸೊ ಯೂಟ್ಯೂಬರು ನಿಮ್ಮ ಚಾನಲ್ನ ಫೈಂಡ್ ಔಟ್ ಮಾಡಿ, ಸೊ ನಿಮಗೆ ವಯಸ್ಸು ಎಷ್ಟಾದರೂ ಇರಲಿ, 20 ಆದರೂ ಇರಲಿ, 25 ಆದರೂ ಇರಲಿ, ಸೊ ನಿಮ್ಗೆ ಏನು ಮಾಡ್ತಾರೆ ಯೂಟ್ಯೂಬರು ಪೆನ್ಷನ್ನ ಕೊಡ್ತಾರೆ. ಅಂದರೆ ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಅಂತ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಸೊ ನೀವು ಯೂಟ್ಯೂಬಲ್ಲಿ ಕಾರ್ಯನಿರ್ವಹಿಸಿರ್ತೀರ, ಅದಕ್ಕೋಸ್ಕರ ಅಲ್ವಾ. ಲೈಫ್ ಸೆಕ್ಯೂರಿಟಿ, ನಿಮಗೂ ಯೂಟ್ಯೂಬಲ್ಲಿ ಸೆಕ್ಯೂರಿಟಿ ಕೊಡಬೇಕು. ಗೌರ್ಮೆಂಟ್ ಕೆಲಸದಲ್ಲಿ ಹೆಂಗೆ ಕೊಡ್ತಾರೆ ಹಂಗೆ ಕೊಡಬೇಕು. ಹಾಗಾಗಿ ಈ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಶಿಸ್ತಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಒಂದು ಸೆಟ್ಟಿಂಗ್ ಆನ್ ಮಾಡ್ಕೋಬೇಕು. ಆ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವತ್ತೇ ಆನ್ ಮಾಡ್ಕೊಳ್ಳಿ ಬನ್ನಿ. ಫೋನನ್ನು ಓಪನ್ ಮಾಡಿ ಡೇಟನ್ನು ಚೆಕ್ ಮಾಡಿ. ನೋಡಿ, ಇವತ್ತು ನಾನು ನಿಮಗೆ ಏಪ್ರಿಲ್ ಫೂಲ್ ಮಾಡಿರ್ಬೋದು, ಬಟ್ ಇದೇ ವಾಸ್ತವ. ಈ ಥರನೂ ಕೂಡ ಕೆಲವರು ಯೂಟ್ಯೂಬರ್ಸ್ನ ಈ ಥರ ಟ್ರೀಟ್ ಮಾಡ್ತಾರೆ. ಅಂದರೆ ಅವ್ರುಗಳಿಗೆಲ್ಲ ಮಾಡೋಕ್ಕೇನು ಕೆಲಸ ಇಲ್ಲ, ಸುಮ್ಮನೆ ಬೇಕಾಬಿಟ್ಟು ವೀಡಿಯೋಗಳು ಮಾಡ್ಕೊಂಡು ಕೂತಿದ್ದಾರೆ. ಅವ್ರುಗಳಿಗೇನು ಅಷ್ಟು ದುಡ್ಡು ಬರಲ್ಲ. ಈ ಗೌರ್ಮೆಂಟ್ ಕೆಲಸದಲ್ಲಿರೋರು ಮಾತ್ರ ರೆಸ್ಪೆಕ್ಟ್ ಆ್ಯಂಡ್ ವ್ಯಾಲ್ಯೂ ಕೊಡೋದು, ಈ ಥರ ಎಲ್ಲ ಮಾಡ್ತಾರೆ. ನನಗೇನು ಗೊತ್ತಾ, ಆ ಕೆಲಸದಲ್ಲಿರೋರ್ಗೂ ರೆಸ್ಪೆಕ್ಟ್ ಕೊಡಿ. ಪಾಪ ಯೂಟ್ಯೂಬ್ ಮಾಡೋರ್ಗೂ ಅವ್ರಿಗೂ ರೆಸ್ಪೆಕ್ಟ್ ಕೊಡಿ. ಅವರು ಮನುಷ್ಯರೇ, ಇವರು ಮನುಷ್ಯರೇ. ಇನ್ನೊಂದೇನು ಗೊತ್ತಾ, ಇದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಲೈಫ್ ಸೆಕ್ಯೂರಿಟಿ ಅದೆಲ್ಲ ಓಕೆ ಆಯಿತು, ನಮಗೂ ಗೌರ್ಮೆಂಟ್ ಕೆಲಸ ಬೇಕು, ನಾವು ಹುಡುಕ್ತೀವಿ ಕೆಲಸ, ಅದು ಸತ್ಯ. ಆದರೆ ಅಟ್ ದ ಎಂಡ್ ಆಫ್ ದ ಡೇ ಅವ್ನು 40 ವರ್ಷನೇ ಬದುಕಿಲ್ಲ ಅಂದರೆ ಯಾವ ಗೌರ್ಮೆಂಟ್ ಕೆಲಸ ತಗೊಂಡು ಏನು ಪ್ರಯೋಜನ ಅಲ್ವಾ. ಸೊ ಈಗೆಲ್ಲ ಬದುಕೋದೇ ಒಂದು ದೊಡ್ಡ ವಿಚಾರ. ಅದರಲ್ಲಿ ಲೈಫ್ ಸೆಕ್ಯೂರಿಟಿ ಅಂತೆ, ಪೆನ್ಷನ್ ಅಂತೆ, ಅದಂತೆ ಇದಂತೆ. ಫಸ್ಟ್ ಆಫ್ ಆಲ್ ಬದುಕೋದಕ್ಕೆ ಗ್ಯಾರಂಟಿ ಐತೆ, ಅದನ್ನು ನೋಡ್ಕೋಬೇಕು ನಾವು ಅಲ್ವಾ. ಸೊ ಹಾಗಾಗಿ ಅಟ್ ದ ಎಂಡ್ ಆಫ್ ದ ಡೇ ನಾನು ಹೇಳೋದು, ಆ ಕೆಲಸ ಮಾಡೋರು ರೆಸ್ಪೆಕ್ಟ್ ಕೊಡಿ, ಗೌರ್ಮೆಂಟ್ ಕೆಲಸ ಇರೋರ್ಗೂ ರೆಸ್ಪೆಕ್ಟ್ಫುಲ್ಲಾಗಿ ಅವ್ರನ್ನೂ ಟ್ರೀಟ್ ಮಾಡಿ. ಆ್ಯಂಡ್ ಯೂಟ್ಯೂಬರ್ಸ್ಗಳನ್ನೂ ಅಷ್ಟೇ. ಪಾಪ ಅವರು ಏನೋ ಯೂಟ್ಯೂಬಲ್ಲಿ ಏನೋ ಇಟ್ಕೊಂಡು ಪಾಪ ಅವರು ಲೈಫಲ್ಲಿ ಉದ್ಧಾರ ಮಾಡ್ಕೊತಾ ಇರ್ತಾರೆ. ಯಾರು ಕಾಸು ಇಟ್ಕೊಂಡು ಯಾರೂ ಬೆಳೆಯಲ್ಲ. ಕಾಸು ಇಲ್ದೇ ಝೀರೋಯಿಂದ ಶುರು ಮಾಡಿರ್ತಾರೆ, ಎಸ್ಪೆಷಲಿ ಯೂಟ್ಯೂಬರ್ಸ್ಗಳು. ಯಾಕೆಂದರೆ ಅವ್ರ ಹತ್ರ ಏನೂ ಇರಲ್ಲ. ಅವರೇ ಓನಾಗಿ ಒಂದು ಬ್ರ್ಯಾಂಡ್ ಮಾಡ್ಕೊಂಡು ಅವ್ರ ಹೆಸರನ್ನ ಯೂಟ್ಯೂಬಲ್ಲಿ ಒಂದು ಫೋನ್ ತಗೊಳ್ಳೋದು, ಸಿಸ್ಟಮ್ ತಗೊಳ್ಳೋದು, ಮತ್ತು ಮನೆ ಕಟ್ಸೋದು, ಕಾರ್ ತಗೊಳ್ಳೋದು, ಅದೆಲ್ಲ ಬಿಗ್ ಅಚೀವ್ಮೆಂಟ್ ಆ್ಯಕ್ಚುಲಿ ನನಗನ್ಸೋ ಪ್ರಕಾರ. ಅದು ಯುವ ಜನತೆಗೆ ಸ್ವಲ್ಪ ಮುಂದೆ ಹೋಗ್ತಾ ಅದು ಅರಿವಾಗುತ್ತೆ. ಯಾಕೆಂತಂದರೆ ಎಲ್ಲ ಇಟ್ಕೊಂಡು ಮಾಡೋದು ಅದೊಂಥರ ಇನ್ಫ್ಲೂಯೆನ್ಸಲ್ಲಿ ಏನೇನೋ ಮಾಡ್ಕೊಂಡು ಹೋಗೋದು ಅದು ಬೇರೆ ಥರ. ಏನೂ ಇಲ್ಲದೇ ಮಾಡ್ತಾರೆ ನೋಡಿ ಅವರು, ಎಸ್ಪೆಷಲಿ ಮೇನ್ಲಿ ಯೂಟ್ಯೂಬರ್ಸ್ಗಳೇ. ಏನೂ ಇರಲ್ಲ ಅವ್ರ ಹತ್ರ, ಝೀರೋ ಇರುತ್ತೆ, ಎಲ್ಲ ಮಾಡ್ಕೊಯ್ತಾರೆ. ಸೊ ನೋಡಿ, ನಾನು ಇವಾಗ ಹಾಕಿರೋ ಉಂಗುರನೂ ಕೂಡ ಯೂಟ್ಯೂಬಿಗೆ ದುಡ್ಡಿಂದ ತಗೊಂಡಿರೋದು ಆಯಿತಾ. ನಾನು ಏನೂ ಇಲ್ಲದೇ ತಗೊಂಡು ಯೂಟ್ಯೂಬಿಂದ ನನಗೆ ಬಂದಿರೋದು ಇದು. ಸೊ ಹಾಗಾಗಿ ಎಲ್ರಿಗೂ ರೆಸ್ಪೆಕ್ಟ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಇದರಿಂದ ಒಂದು ಸಂದೇಶನೂ ಕೂಡ ಕೊಡಬೇಕಿತ್ತು. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಏಪ್ರಿಲ್ ಫುಲ್ಲು ಮಾಡಬೇಕಿತ್ತು. ಯಾರೆಲ್ಲ ಏಪ್ರಿಲ್ ಫುಲ್ ಆದರೆ ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಗೆ ಇದು ನಿಜ ಅನಿಸಿದ್ರೆ ಆದಷ್ಟು ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಶೇರ್ ಮಾಡಿ. ಏಪ್ರಿಲ್ ಫುಲ್ ಮಾಡೋದ್ರ ಜೊತೆಗೆ ಯುವ ಜನತೆಗೆ ಒಂದು ಒಳ್ಳೆ ಮೆಸೇಜನ್ನು ಕೂಡ ಕೊಟ್ಟಂಗೆ ಆಗುತ್ತೆ. ಸೊ ಇದೇ ಥರ ವೀಡಿಯೋಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ವೀಡಿಯೋಸ್ಗಳಲ್ಲಿ ಪೆನ್ಷನ್ ಮೇಲೆ ಬರಲ್ಲ, ಸಾಕಾಗಿ ವೀಡಿಯೋಗಳು ಬರ್ತವೆ. ಸಿಗೋಣ. ಲವ್ ಯು ಆಲ್. ಏಪ್ರಿಲ್ 2ಕ್ಕೆ ಯಾಕೆ ಫುಲ್ ಮಾಡಿದೆ ಅಂತ ಅಂದ್ಕೊಂಡಿರ್ತೀರಾ, ಏಪ್ರಿಲ್ 1ಕ್ಕೆ ಮಾಡಿದ್ರೆ ನೀವೆಲ್ಲ ಕಂಡುಹಿಡಿತೀರಾ. ಅದಕ್ಕೆ ಲವ್ ಯು ಆಲ್. ಇನ್ನೂ ಮಖನೂ ತೊಳೆದಿಲ್ಲ ಗೈಸ್, ಬೆಳಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಬಾಯ್, ಲವ್ ಯು ಆಲ್ ಗೈಸ್.